ಕರ್ತನು ಮನದಲ್ಲಿ ಎಲ್ಲಿ ನೊಂದುಕೊಂಡಿರುವುದಾದರೂ ಅದರ ನಂತರ ನಾಶನ ಉಂಟಾಗುವುದು. ಕರ್ತನ ಮನಸ್ಸನ್ನು ಮಾತ್ರ ನೊಂದುಕೊಳ್ಳಲು ಬಿಡಬಾರದು. ಒಂದು ದೊಡ್ಡ ನಾಶನ, ಒಂದು ದಂಡನೆ ಕರ್ತನ ಕೈಗಳಿಂದ ಅದು ಹೊರಡುವುದು. ಕೆಲವರು ಹೇಳುವರು, ಕರ್ತನು ದಂಡಿಸುವರ ಎಂಬುದಾಗಿ. ಸತ್ಯವೇದವನ್ನು ಓದುವುದಾದರೆ ಅದು ತಿಳಿಯುವುದು. ಒಬ್ಬ ಮನುಷ್ಯನು ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ ಕರ್ತನು ಅವರನ್ನು ದಂಡಿಸುತ್ತಾನೆ. ಇಂಥ ಘೋರವಾಗಿರುವಂತಹ ಸಂಭವಗಳು ಅವರ ಮೇಲೆ ಬರುವ ಹಾಗೆ ಕರ್ತನು ಅನುಮತಿಸುತ್ತಾರೆ ಎನ್ನುವುದನ್ನು ಸತ್ಯವೇದ ಹೇಳುತ್ತದೆ. ಅದೇ ರೀತಿ ಇಂದು ಕೂಡ ನಡೆಯುವಂತ ಕಾರ್ಯಗಳನ್ನು ಸ್ವಲ್ಪ ನಿಮ್ಮ ಮನದಲ್ಲಿ ನೀವು ಯೋಚನೆ ಮಾಡಿ ನೋಡ್ರಿ. ಕರ್ತನು ತನ್ನ ಸಭೆಯನ್ನು ಕಟ್ಟಿ ಒಬ್ಬ ಸೇವಕನನ್ನು ಎಬ್ಬಿಸಿ ತನ್ನ ಸೇವೆಗಾಗಿ ಕರೆದುಕೊಂಡು ಬಂದು ಅವನ ಕೈಗಳಲ್ಲಿ ಹಲವು ಆತ್ಮಗಳನ್ನು ಕೊಟ್ಟು ನಡೆಸು ಎಂಬುದಾಗಿ ಆರಂಭಿಸುವಾಗ ನಮ್ಮ ಮನ ಬಂದಂತೆ ವಾಕ್ಯವನ್ನು ಮಾರ್ಪಡಿಸಿ ವಸತಿಗಳನ್ನು ಅಧಿಕರಿಸಿಕೊಳ್ಳಲು ಆ ಸಭೆಗಳನ್ನು ನಾವು ನೋಡುವಾಗ ಕರ್ತನ ಮನವು ಎಷ್ಟು ನೊಂದುಕೊಳ್ಳಬಹುದು ಯೋಚನೆ ಮಾಡಿ ನೋಡಿರಿ.